ಬನ್ನಿ ಫ್ರೆಂಡ್, ಇವಾಗ ನಾವು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕೊಡದಗುಡ್ಡಕ್ಕೆ ಬಂದಿದ್ವಿ. ನೋಡ್ರಿ ಗೋಪುರ ಕೂಡ ಎಷ್ಟು ಚೆನ್ನಾಗಿದೆ, ಒಳ್ಳೆ ಇದೆ, ಸ್ವಾಗತ ಮಾಡ್ತಾ ಇದೆ ನಮಗೆ. ನಾವು ಹಂಗೆ ಬಂದ್ಬಿಟ್ಟು ಈ ಹೂವಿನ ಚಿತ್ರ ಎಲ್ಲ ನೋಡ್ಕೊಂಬಿಟ್ಟು ಮೆಟ್ಲಕ್ಕೆಲ್ಲ ಕಾಯಿ ಹೊಡೆದಿದ್ರು ನೋಡ್ಕೊಂಡು ಈ ಕಡೆ ಹಂಗೆ ಬಂದ್ವಿ ನೇಚರ್ ನೋಡೋಣ ಅಂತೇಳಿ. ನೋಡಿ, ಈ ಪ್ರಪಂಚ ಒಂದ್ ಮಿರರ್ ಇದ್ದಂಗೆ, ಒಂದ್ ಕನ್ನಡಿ ಇದ್ದಂಗೆ. ಅದನ್ನ ನೀನ್ ನೋಡ್ನಕ್ರೆ ಅದನ್ನ ಇನ್ನೊಂದ್ ನಗತ್ತೆ, ಅದನ್ನ ನೀನ್ ನೋಡತ್ರೆ ಅದನ್ನ ಇನ್ನೊಂದ್ ನಡತ್ತೆ. ಅದೇ ಜೀವನ. ಹೌದು, ನಮ್ಮ ಉಪೇಂದ್ರ ಸರ್ ಹೇಳಿದ್ದೆಲ್ಲ ಕರೆಕ್ಟ್ ಇದೆ. ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಬಸವಣ್ಣ ಸ್ವಲ್ಪ ನೋಡ್ಕೊಂಬಿಟ್ಟು ವೀರಭದ್ರೇಶ್ವರ ಟೆಂಪಲ್ಗೆ ಬಂದ್ವಿ. ನೋಡ್ತಾ ಇದ್ರೇ ಏನು ಗರ್ಜನೆ ಭಾರಿ ಇದೆ ನೋಡ್ರಿ, ಯಾವ ಥರ ನೋಡ್ತಾ ಇದ್ದಾನೆ ವೀರಭದ್ರೇಶ್ವರ. ಹಂಗೆ ನಮ್ಮ ಮಂಗಳಾರತಿ ಆಯಿತು. ಈಗ ಎಲ್ಲ ಫಾರೆಸ್ಟ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಮಾಡಬಾರ್ದು ಅಲ್ಕ ಕೆಲಸ ಮಾಡ್ಬಿಟ್ಟು ಜನ ನಿನ್ನ ಹತ್ರ ಬಂದ್ರೆ ಅವ್ರಿಗೆ ತೀರ್ಥ ಪ್ರಸಾದ ಕೊಟ್ಬಿಟ್ಟು ಅವ್ರ ಪಾಪ ತೊಳೆದೋಯ್ತು ಅಂತ ಭ್ರಮೆ ಹುಟ್ಟಿ ಕಳಿಸ್ತೀಯ. ಬನ್ನಿ ಫ್ರೆಂಡ್ಸ್, ಹಿಂಗೆ ಹಣ್ಣುಕಾಯಿ ಮಾಡಿಸ್ಕೊಂಬಿಟ್ಟು ಶ್ರೀ ಭದ್ರಕಾಳಿ ಎಂಬ ದೇವಿ ದೇವಸ್ಥಾನಕ್ಕೆ ದಾರಿ ಇದೆ. ಇಲ್ಲಿ ಒಳಗೆ ಹೋಗ್ಬೇಕಂತೆ, ಬರ್ರಿ ಹೋಗೋಣ. ನಮ್ಮ ಫ್ರೆಂಡ್ ಸೀದಾ ಎಂಟ್ರಿ ಕೊಡ್ತಾ ಇದ್ದಾರೆ. ಅಯ್ಯೋ, ಏನಿದು ಬಾಗ್ಲಾಗ್ಬಿಡೋದು. ಅಯ್ಯೋ ಬಂದ್ವಿ, ಇಲ್ಲಿ ಏನು ಮಾಡೋದು, ದೇವಸ್ಥಾನನೇ ತೆಗ್ದಿಲ್ಲ, ಶಿವಗಳು ಮಾತ್ರ ಅಂತ. A few moments ನೋಡಿ ನಮ್ಮ ಫ್ರೆಂಡ್ಸ್ ಹೆಂಗೆ ಮಾಡ್ತಾರೆ. ಆದರೆ ಇಲ್ಲಿ ಏನು ಮಾಡೋದು, ದೇವಿನೇ ಇರಲಿಲ್ಲ, ಇಲ್ಲ ಹೊರಗಡೆ ಔಟ್ ಆಫ್ ಸ್ಟೇಷನ್ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಲಂಚ್ ಬ್ರೇಕಲ್ಲಿದ್ದಾರೆ ಅಂತ ನಾವು ಕೂಡ ಸುಮ್ಮನೆ ಹೋಗ್ಬಿಟ್ಟಿದ್ವಿ. ಬನ್ನಿ ಫ್ರೆಂಡ್ಸ್, ಹಿಂಗೆ ಮತ್ತೆ ಹೋಗೋಣ. ಮೇಲೆ ಇರ್ತಾ ನಮಗೆ ಸುಸ್ತಾಯ್ತು. ಅತ್ತೆ ಇಳಿದು ಮತ್ತೆ ನಾವು ಏನು ಮಾಡೋಣ, ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಹುಡುಗರಿದ್ರೆ ಯಾವ ಗುಡಿಗೆ ಯಾವುದು ಹಿರಣ್ಣ ನೋಡ್ತಾ ಹಿರಣ್ಣಲ್ಲ ಹಿರಣ್ಣ ಊರಿಗೆ ಹೋಗ್ಬಿಟ್ಟಣ. ಅಜಾಯ್ತು ಟ್ರಿಪ್ಗೇನಪ್ಪ ಅವರು. ಯಪ್ಪ, ನಕ್ಕು ಕಾಮಿಡಿ ಸಾಕಾಯ್ತು. ಬನ್ನಿ ಫಾಲೋ ಮಾಡಿ, ಎಲ್ಲ ಫ್ರೆಂಡ್ಸು ಫಾಲೋ ಮಾಡ್ತಾರೆ. ಮಾಡ್ರಿ ಎಲ್ಲರೂ ಫಿಶ್ ಮಾಡ್ರಿ ಫ್ರೆಂಡ್ಸ್. ಹಂಗೆ ಹಿಂಗೆ ಹೋಗ್ತಾವ. ನಾವು ಈಗ ಆಂಜನೇಯ ಗುಡಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ಬಂದ್ವಿ, ಬೀಗ ಹಾಕ್ಬಿಟ್ಟಿದ್ದಾರೆ. ಹಂಗೆ ನೋಡೋಣ, ಒಳಗಿಂದ ನೋಡೋಣ. ಓ, ಸೂಪರಾಗಿದೆ, ಜೈ ಬಜರಂಗಿ ಅಂತ ಹೇಳ್ತಾ ನಮಗೆ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಮತ್ತು ನೆಕ್ಸ್ಟ್ ಗಣಪತಿ ಟೆಂಪಲ್ಗೆ ಹೋಗೋಣ. ಬನ್ನಿ, ಗಣಪತಿ ಟೆಂಪಲ್. ನೋಡಿ, ಎಲ್ಲಿ ನೋಡಿದ್ರು ಬಸವಣ್ಣ ಕರಗಿರೋದು ನೋಡಿದ್ವಿ, ಬೆಳಗಿರೋದು ನೋಡಿ. ಇಲ್ಲಿ ಏನು ಕೆಂಪಿದ್ದಾನೆ. ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಅಯ್ಯೋ ಬಿಡಪ್ಪ, ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ತಮ್ಮ ಹೆಸರೇನು ಅಂದ್ರಲ್ಲ? ಸಿಂಹ. ತಲೆ ಕೆಡ್ಸ್ಕೊಂಡ್ರೆ ಏನು ತೇಜಸ್ಸು, ಏನು ವರ್ಚಸ್ಸು. ಕೊಹಿನೂರು ವಜ್ರದ ಬಗ್ಗೆ ಕೇಳಿದ್ದೆ, ಅದು ಹಿಂಗ ಇರ್ಬೇಕು ನೋಡ. ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ.